ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ದಿನ ಹೊಸ ವರುಷ ಯುಗಾದಿ ಹಬ್ಬದ ಸಂಭ್ರಮಾಚರಣೆಯ ದಿನ. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕರುನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 42ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪಾದಯಾತ್ರೆಯ ಮಹತ್ವ ಎಂದರೆ ಅಮ್ಮನವರ ಆಜ್ಞಾನುಸಾರ ದೈವಾನುಗ್ರಹದ ಪ್ರೇರಣೆಯಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಒಳ ಆವರಣವನ್ನು ಸುಮಾರು 20 ಬಾರಿ ಪ್ರದಕ್ಷಿಣೆ ಹಾಕಿ 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಾ ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನ, ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಹಾದಿಯಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದಲ್ಲಿ ಪ್ರಸ್ತುತ ಅನಾದಿ ಕಾಲದಿಂದ ಇಂದಿನವರೆಗೂ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ಸೇವಾ ಕರ್ತೃಗಳ ಬಗ್ಗೆ ಪಾದಯಾತ್ರೆಯ ಸಮಯದಲ್ಲಿ ಸ್ಮರಿಸುತ್ತಾ ಅವರ ಸೇವೆಯು ಐತಿಹಾಸಿಕವಾಗಿರಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಕ್ರಮವಾಗಿ 1ರಿಂದ 20ನೇ ಸುತ್ತಿನ ಪಾದಯಾತ್ರೆಯವರೆಗೂ ಪ್ರಾಥಮಿಕವಾಗಿ ಮೂರು ಸುತ್ತಿನ ಪಾದಯಾತ್ರೆಗಳು ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ ಎಂದು ಸೂರ್ಯ ನಮಸ್ಕಾರವನ್ನು ನಮಸ್ಕರಿಸಿ 3 ಸುತ್ತಿನ ಪಾದಯಾತ್ರೆಯನ್ನು ಆಗುತ್ತದೆ. ತದನಂತರ 4ನೇ ಸುತ್ತಿನ ಪಾದಯಾತ್ರೆಯಿಂದ ಕ್ರಮವಾಗಿ ನಮ್ಮೂರಿನ ಗ್ರಾಮ ದೇವತೆಗಳಲ್ಲಿ ಅಗ್ರಗಣ್ಯ ಆದಂತಹ ಕುಬೇರ ಮೂಲೆಯಲ್ಲಿ ನಿಂತು ನಮ್ಮೂರಿನ ಸರ್ವಧರ್ಮೀಯರನ್ನು ಕಾಪಾಡುತ್ತಾ ಬಂದಿರುವಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿಯ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಹಾಗೂ ತದನಂತರ ಈ ಕ್ಷೇತ್ರದ ಮುನೇಶ್ವರ ಸ್ವಾಮಿಯನ್ನು ಕಾಪಾಡುತ್ತಾ ನೆಲೆ ನಿಂತಹ ಶ್ರೀ ತುಳಸಿ ಮಾತಾ ಹಾಗೂ ಶ್ರೀ ಬೇವು ಬಿಲ್ವ ಬನ್ನಿ ಮಾತಾ, ಹರಳಿ ಹಾಲ ಹತ್ತಿ ಮಾತಾ, ಗರಿಕೆ ಮುತ್ತುಗ ಉತ್ತರಾಣಿಕೆ ಎಕ್ಕದ ಮಾತಾ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ಸಮಗ್ರ ವೃಕ್ಷ ಮಾತೆಗಳನ್ನು ಸ್ಮರಿಸುತ್ತಾ ನೆನೆಯುತ್ತಾ 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತದೆ. ಈ ದಿನ ವಿಶೇಷವಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಪೂಜಾ ಸೇವಾ ಕರ್ತೃಗಳಲ್ಲಿ ಪ್ರಮುಖರಾದಂತಹ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರು ಅವರ ಸೇವೆಯು ಈ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಜರಾಮರವಾಗಿರಲೆಂದು ಬೇಡಿಕೊಳ್ಳುತ್ತಾ, ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಸಾಕಷ್ಟು ಇಲ್ಲಿ ವಿಶಾಲವಾದ ಸ್ಥಳವನ್ನು ವಿಭಾಗಗಳಾಗಿ ಮಾಡಲಾಗಿರುತ್ತದೆ. ಒಂದು ದಿನ ನಮ್ಮ ದೊಡ್ಡಮ್ಮನವರಾದ ಶ್ರೀಮತಿ ಪುಟ್ಟಮ್ಮನವರು ನನ್ನ ಬಳಿ ನಿಧಾನವಾಗಿ ನಡೆದುಕೊಂಡು ಬಂದು, ಸತಿ, ನಮ್ಮ ಮನೆಯ ಆವರಣದಲ್ಲಿ ಒಂದು ಹರಳಿ ಮರ ಗಿಡ ಬೆಳೆದು ನಿಂತಿದೆ, ಆ ಗಿಡವನ್ನು ತೆಗೆದುಕೊಂಡು ಹೋಗಿ ಮನೆ ದೇವರು ದೇವಸ್ಥಾನ ಹತ್ರ ನೆಡಪ್ಪ ಎಂದು ತಿಳಿಸಿದರು. ಅಂದು ನಾನು ಅವರ ಆಜ್ಞಾನುಸಾರ
ಹಾಗೂ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಸೇವೆಯು ಸ್ಮರಣೀಯವಾಗಿರಲಿ ಎಂದು ನೆನೆಯುತ್ತಾ ಆ ಅರಳಿ ಮರವನ್ನು ಈ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಪ್ರಸ್ತುತ ಈ ಸ್ಥಳದಲ್ಲಿ ನಮ್ಮ ದೊಡ್ಡಮ್ಮನವರಾದಂತಹ ಶ್ರೀಮತಿ ಪುಟ್ಟಮ್ಮನವರು ಹಾಗೂ ನಮ್ಮ ಮಾತೃಶ್ರೀಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರು ಹಾಗೂ ಮತ್ತಮ್ಮ ದೊಡ್ಡಮ್ಮರ ಆದಂತಹ ಶ್ರೀಮತಿ ನಾರಾಯಣಮ್ಮ ವೆಂಕಟಪ್ಪನವರ ಹಾಗೂ ನಮ್ಮ ಗ್ರಾಮದ ವಾಸಿಯಾದಂತಹ ಅನಂತನಾಗ್ ಸಣ್ಣ ಮುನಿರಪ್ಪ ಹಾಗೂ ನನ್ನ ಸಹೋದರ ಈ ಕ್ಷೇತ್ರದ ಮತ್ತೊಬ್ಬ ಸೇವಾಕರ್ತ ಶ್ರೀ ಮುರಳಿ ಹಾಗೂ ಸ್ವತಃ ಖುದ್ದಾಗಿ ನಾನು ಈ ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ನಾವೆಲ್ಲರೂ ಸಹ ಅಮ್ಮನವರನ್ನು ಸ್ಮರಿಸುತ್ತಾ ಈ ಸ್ಥಳದಲ್ಲಿ ಒಂದು ಅರಳಿ ಮರವನ್ನು ನೆಟ್ಟಿರುತ್ತೇವೆ. ಪ್ರಸ್ತುತ ಈ ಅರಳಿ ಮರವನ್ನು ಈ ಹಂತಕ್ಕೆ ಬೆಳೆದು ನಿಂತಿರುತ್ತದೆ ಹಾಗೂ ಈ ಅರಳಿ ಮರಕ್ಕೆ ಸುತ್ತಲೂ ಒಂದು ಕಟ್ಟೆಯನ್ನು ಕಟ್ಟಬೇಕು ಎಂದು ಒಂದು ಹ್ಯಾಪಿ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ನಲ್ಲಿ ವಿನಂತಿಸಿದಾಗ ಬೈಯಪ್ಪನಹಳ್ಳಿಯ ಶ್ರೀಮತಿ ಗುಂಡಪ್ಪನವರ ಮಗಳಾದಂತಹ ಶ್ರೀಮತಿ ನಾರಾಯಣಮ್ಮ ಪಿಳ್ಳಪ್ಪನವರ ಮಗನಾದಂತಹ ಬಾಬು ರವರು ನನ್ನ ಕೈಯಲ್ಲಿ 5,000 ನೀಡಿ, ಅಣ್ಣ ಕುಬೇರನ ಮೂಲೆಯಲ್ಲಿ ತಾವು ಅಂದುಕೊಂಡಂತೆ ಅಮ್ಮನವರ ಆಶೀರ್ವಾದಗಳೊಂದಿಗೆ ಅರಳಿ ಮರವನ್ನು ನೆಟ್ಟಿರುತ್ತೇವೆ, ಅದರ ಸುತ್ತಲೂ ಒಂದು ಮಂಟಪವನ್ನು ನಿರ್ಮಿಸಿ ಎಂದು ನನ್ನ ಕೈಯಲ್ಲಿ 5,000 ರೂಗಳನ್ನು ನೀಡುತ್ತಾರೆ. ಆ ಹಣವನ್ನು ತೆಗೆದುಕೊಂಡು ಬಂದು ಕುಬೇರನ ಮೂಲೆಯಲ್ಲಿ ಒಂದು ಅರಳಿ ಮರಕ್ಕೆ ನೂತನವಾಗಿ ಒಂದು ಆಲೋ ಬ್ಲಾಕ್ ಮತ್ತು ಸಿಮೆಂಟ್ ಇವೆಲ್ಲವನ್ನು ತೆಗೆದುಕೊಂಡು ಬಂದು ಒಂದು ಕಟ್ಟೆಯನ್ನು ಕಟ್ಟಿಸಿ ಪ್ರಸ್ತುತ ಈ ಅರಳಿ ಮರವು ಈ ಹಂತಕ್ಕೆ ಬೆಳೆಯಲು ಸಾಧ್ಯವಾಗಿರುತ್ತದೆ. ಅಂದು ಶ್ರೀಮತಿ ಪುಟ್ಟಮ್ಮನವರು ನಮ್ಮ ಮಳಿ ಬಂದು ಅರಳಿ ಸಸಿಯನ್ನು ದೇವಸ್ಥಾನದಲ್ಲಿ ನೆಡಬೇಕೆಂದು ನನಗೆ ಸಲಹೆ ಸೂಚನೆಯನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿ ಆಶೀರ್ವದಿಸಿ ಪ್ರಸ್ತುತ ತಾವು ಸಹ ಕ್ಷೇತ್ರಕ್ಕೆ ಬಂದು ಈ ಸ್ಥಳದಲ್ಲಿ ಒಂದು ಅರಳಿ ಮರವನ್ನು ನೆಟ್ಟು ಈ ಹಂತಕ್ಕೆ ಬೆಳೆಯಲು ಆಶೀರ್ವದಿಸಿದಂತಹ ಮಾರ್ಗದರ್ಶಿಯಾದಂತಹ ನಮ್ಮ ದೊಡ್ಡಮ್ಮನವರಾದ ಶ್ರೀಮತಿ ಪುಟ್ಟಮ್ಮನವರು ಹಾಗೂ ಗುಂಡಪ್ಪನವರ ಈ ದೇವಸ್ಥಾನದ ಸೇವೆಯು ಈ ಕ್ಷೇತ್ರದಲ್ಲಿ ಅಜರಾಮರವಾಗಿರಲೆಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಇಂದು ಯುಗಾದಿ ಹಬ್ಬ, ಕರುನಾಡಿನ ಸಮಸ್ತ ಜನರೆಲ್ಲರಿಗೂ ಸಹ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳು ಇರಲೆಂದು ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಇಂದು ಬೇವು ಬೆಲ್ಲ ಸಿಹಿ ಕಹಿ ಎಲ್ಲವೂ ಸಮ್ಮಿಶ್ರವಾಗಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಅವರ ಕಷ್ಟಗಳೆಲ್ಲವೂ ದೂರವಾಗಿ ಅವರ ಇಷ್ಟಾರ್ಥಗಳು ಎಲ್ಲವೂ ನೆರವೇರಲೆಂದು ಈ ಯುಗಾದಿ ಹಬ್ಬದ ಸುಸಂದರ್ಭದಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರತಿಯೊಬ್ಬರ ಸೇವೆಯು ಅವಿಸ್ಮರಣೀಯವಾಗಿರಲೆಂದು ಅಮ್ಮನವರಲ್ಲಿ ಪ್ರಸ್ತುತ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಸೂರ್ಯ ಚಂದ್ರರ ಭೂಮಿ ತಾಯಿಯ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರತಿಯೊಬ್ಬರ ಸೇವೆಯು ಸ್ಮರಣೀಯವಾಗಿರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾವು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ. ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ
ಆಶೀರ್ವಾದವು ಸದಾಕಾಲ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬದವರಿಗೆ ಇರಲೆಂದು, ಅವರ ಸೇವೆಯು ಈ ಕ್ಷೇತ್ರದಲ್ಲಿ ಈ ನಾಡಿನಾದ್ಯಂತ ಐತಿಹಾಸಿಕವಾಗಿರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.